RSS ಜನಸಂಘದಿಂದ ಬೆಳೆದು ಬಂದಂಥವ್ರು. ಆ ಮೂಮೆಂಟಿಗೆ ಅವತ್ತೇನು ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅನಿವಾರ್ಯವಾಗಿತ್ತು. ನಿರ್ಧಾರ ತೊಗೊಂಡೆ ನಾನು. ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾ ಅವರು ದಿಲ್ಲಿಗೆ ಕರೆದು ನೀವು ಮತ್ತೆ ವಾಪಸ್ ಬರಬೇಕಂದಾಗ ನಾನು ತಕ್ಷಣ ಮತ್ತೆ ಜಾಯ್ನ್ ಆದೆ. ಕಾರ್ ಓಡ್ಸಕ್ಕೆ ಬರಲಿಲ್ಲ ಅಂದರೆ ಕಾರ್ ಓಡ್ಸಕ್ಕೆ ಕಲೀಲಿಲ್ಲ ಅಂತ ಜಗದೀಶ್ ಶೆಟ್ಟರಿಗೆ ಬೇಜಾರಿದೆ. ಹೌದು. ಎಸ್, ನಾನು ಅಡ್ವೊಕೇಟ್ ಇದ್ದಾಗ ಪ್ರಯತ್ನ ಮಾಡಿದೆ. ಮುಂದೆ ಫಸ್ಟ್ ಟೈಮ್ ML ಆದಮೇಲೆ ಪ್ರಯತ್ನ ಮಾಡಿದೆ. ಒಂದಿಷ್ಟು ಡ್ರೈವಿಂಗು ಸ್ಟಾರ್ಟ್ ಮಾಡಿದ್ದೆ. ಓಕೆ. ಆಮೇಲೆ ನನ್ನ ಬ್ಯುಸಿ ಶೆಡ್ಯೂಲ್ ಆದಮೇಲೆ ನನಗೆ ಅದು ಎಫರ್ಟ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಪ್ರವಾಸ ಮಾಡೋದು ಮತ್ತೊಂದು ಕಾನ್ಸಂಟ್ರೇಷನ್ ಅಲ್ಲೇ ಹೋಗಿದ್ರಿಂದ ಐ ಡಿಪೆಂಡೆಂಟ್ ಆನ್ ಎಂಟೈರ್ಲಿ ಡ್ರೈವರ್ಸ್ ಮೇಲೆ. ಸೊ ನೀವು ಲಾಂಗ್ ಡ್ರೈವ್ ಹೋಗೋದನ್ನ ಮಿಸ್ ಮಾಡ್ಕೊಂಡ್ರಿ ಸರ್ ಜೊತೆನಲ್ಲಿ, ಅದರಿಂದ ಹೌದು. ಆ ಬೇಜಾರಿದೆಯಾ? ಇಲ್ಲ, ಹಂಗೇನು ಬೇಜಾರಿಲ್ಲ. ಸ್ಕೂಟ್ರಲ್ಲಿ ಹೋಗ್ತಾ ಇದ್ವಿ ಮಕ್ಕಳು ಕರ್ಕೊಂಡು. ಒಬ್ಬನು ದೊಡ್ಡ ಮಗ ಮುಂದೆ, ಸಣ್ಣ ಮಗು ತೊಡೆ ಮೇಲೆ, ನಮ್ಮ ಮನೆಯವ್ರು ಸ್ಕೂಟ್ರ್ ಹೊಡೆಯೋರು. ಅದರಿಂದ ನಾನು 4 ಜನ ಹೋಗ್ತಿದ್ವಿ. ಜಗದೀಶ್ ಶೆಟ್ಟರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಹಾಡು ಬರಲ್ಲ ಅವ್ರು. ನೋ. ನೀವು? ನಾ ಹಾಡ್ಬೋದು. ನೀವು ಹಾಡ್ತೀರಾ? ಬಾಳ ಬಂಗಾರ ನೀನು, ಹಣೆಯ ಶೃಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ಜಗದೀಶ್ ಶೆಟ್ಟರ್ ಮತ್ತೆ CM ಆಗ್ತಾರೆ. ನ್ಯೂಟ್ರಲ್. ಅದೇನು ಅದು ಇದು ನನ್ನ ಕೈಲಿಲ್ಲ. ಅದು ಈಗ ನಾ ಎಸ್ಸು ನೋ ಅನ್ನಲಿಕ್ಕೆ ನಾ ಬರೋದಿಲ್ಲ. ಈಗ ಅವತ್ತು 2012ರಲ್ಲಿ ನಾ CM ಹಾಕಿನಂತ ನನಗೂ ಕಲ್ಪನೆ ಇಲ್ಲ. ಎಲ್ಲ MLಗಳು ಸಪೋರ್ಟ್ ಮಾಡಿದ್ರು, ನಮ್ಮ ಲೀಡರ್ಸು ಸಪೋರ್ಟ್ ಮಾಡಿದರು, ಯಡಿಯೂರಪ್ಪ ಅದು ಅನಂತ್ ಕುಮಾರ್ ಅದು. ಹೀಗಾಗಿ ಈಗ ನಾ ಮುಂದೆ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋದು ಎಸ್ ನಾ ಬರೋದು, ನೋ ಅನ್ನೋಕ್ಕೂ ಬರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.